ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನ ಮೇಲೆ ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ಧರ್ಮಗುರು, ವಿಶ್ವಗುರು, ಮಂತ್ರಪುರುಷ, ಶ್ರೀಕ್ಲೋದ್ಧಾರಕ, ಭಕ್ತಿ ಭಂಡಾರಿ, ಜಗಜ್ಯೋತಿ ಬಸವ ತಂದೆಯನ್ನು ಸ್ಮರಿಸಿಕೊಂಡು ಮತ್ತು ಇಂದಿನ ಪ್ರಾರ್ಥನೆಯಲ್ಲಿ ಭಾಗಿಯಾದಂಥ ಎಲ್ಲ ಶರಣ ಬಂದ ತಾಯಿ ತಂದೆಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಅನೇಕ ಮಂದಿ ಶರಣರು ನಮ್ಮ ಎಷ್ಟೋ ಮಂದಿ 770 ಅಮರಗಣಗಳು ನಮ್ಮೆಲ್ಲರ ಪರವಾಗಿ ಎಷ್ಟೋ ವಚನವನ್ನು ಬರೆದು ನಮ್ಮೆಲ್ಲರ ಸಲುವಾಗಿ ಹೋಗಿದ್ದಾರೆ. ಅದರ ಅವರು ಆ ವಚನ ಸಾಹಿತ್ಯವನ್ನು ಉಳಿಸಲಿಕ್ಕಾಗಿ ತಮ್ಮ 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 ಪ್ರಾಣವನ್ನೇ ಎಷ್ಟೋ ಮಂದಿ ಬಿಟ್ಟರು. ಅದರ ನಾವೇನಂದ್ರೆ ಅದರ ಆ ವಚನ ಸಾಹಿತ್ಯವನ್ನು ಅದರ ಸಲುವಾಗಿ ಅವರು ಪ್ರಾಣವನ್ನೇ ಕೊಟ್ಟರು. ಅದನ್ನು ನಾವು ಅದಕ್ಕೆ ಏನಂದ್ರೆ ಮಹತ್ವ ಬಹಳಷ್ಟು ಜನರು ವಚನ ಸಾಹಿತ್ಯಕ್ಕೆ ಬೀಳ್ತಿಲ್ಲ. ಅದರ ಸಲುವಾಗಿ ಇದ್ರಾಗ ಏನಂದ್ರೆ ಇಲ್ಲಿ ಇವತ್ತಿನ ದಿವಸ ಅಂದ್ರೆ 12ನೇ ಶತಮಾನದಲ್ಲಿ ಕುಂಬಾರಗುಂಡೆ ಅಂತ ಹೇಳಿ ಒಬ್ರು ಶರಣರಿದ್ದರು. ಅವರ ಗುಂಡೆಗಳ ಪುಣ್ಯಶ್ರೀ ಕೇತಲ ದೇವಿ, ಅವ್ರದ್ದು ಒಂದು ವಚನದ ಬಗ್ಗೆ ನಾನು ಇವತ್ತು ಹೇಳ್ಬೇಕಂತ ಹೇಳಿ ವಿಚಾರ ಮಾಡಿದ್ದೇನೆ. ಆದ್ರೆ ಇವರು ಕುಂಬಾರಗುಂಡೆಯವರು ಎಲ್ಲಿನವರಪ್ಪ ಅಂತಂದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ಊರಿದವರು ಇವರು. ಕುಂಬಾರಗುಂಡೆಯ ಅವರು ಕೇತಲ ದೇವಿ ಅಂತ ಹೇಳಿ ಇವರು ಭಾಲ್ಕಿಯಲ್ಲಿ ಜನಿಸಿದ ಸ್ಥಳ. ಅವರು ಒಂದು ವಚನ ಬರೆದರೆ ಯಾವಂದ್ರೆ ಇವರು ಕೇತಲ ದೇವಿಯವರು. ಹದ ಮಣ್ಣಲ್ಲದೆ ಮಡಿಕೆಯಾಗಲಾರದು, ವ್ರತಹೀನನ ಬೆರೆಯಲಾಗದು, ಬೆರೆದರೆ ನರಕ ತಪ್ಪದು, ನಾನೊಳ್ಳೆ ಬಲ್ಲೆನಾಗಿ ಕುಂಬೇಶ್ವರ. ಅವರ ವಚನಾಂಕಿತ ನಾಮ ಏನಂದ್ರೆ ಕುಂಬೇಶ್ವರ. ಯಾವುದು? ಕೇತಲ ದೇವಿಯವರು, ಗುಂಡೆಗಳ ಪುಣ್ಯಶ್ರೀ ಕೇತಲ ದೇವಿ. ಈ ವಚನ ಕುಂಬಾರ ಗುಂಡೆಗಳ ಪುಣ್ಯಶ್ರೀ ಕೇತಲ ದೇವಿಯದ್ದು. ಕುಂಬಾರ ಗುಂಡೆಯವರು ಮಡಿಕೆ ತಯಾರಿಸುತ್ತಾರೆ. ಇವ್ರ ಕೆಲಸ ಏನಾದ್ರೆ ಕಾಯಕ ಏನಾದ್ರೆ ಗಡಿಗೆಗಳು ಮಾಡೋದು ಕುಂಬಾರ ಗುಂಡೆಯವರು. ಇವರ ಗ್ರಾಮ ಬೀದರ್ ಜಿಲ್ಲೆಯ ಭಾಲ್ಕಿ. ಇಂದಿಗೂ ಭಾಲ್ಕಿಯಲ್ಲಿ ಇವರ ಸ್ಮಾರಕ ಇದೆ. ಬಹಳಷ್ಟು ಏನಂದ್ರೆ ಇವರು ನಮ್ಮ ಶರಣರ ಬಗ್ಗೆ ಈಗ ಬಹಳ ಕುಂಬಾರ ಗುಂಡೆಯವರಲ್ಲಿ, ಇವರು ಕೇತಲ ದೇವಿಯಲ್ಲಿ ಹರಪದಪ್ಪಣವಲ್ಲಿ, ಮಡಿವಾಳ ಮಾತೆಯವರಲ್ಲಿ, ದ್ವಾರ ಕಾಕಾವಲ್ಲಿ, ಮಡಿವಾಳ ಬಹಳಷ್ಟು ಜನರು ಏನಾದ್ರೆ ಅವರೆಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬೀದರ್ದಲ್ಲಿ ಇನ್ನೊಬ್ಬರದು ನಾವು ಒಂದ್ಸಲ ಹೋಗಿದ್ದೆವು. ಎಲ್ಲಂದ್ರೆ ಚಿದ್ರಿ ಅಂತ ಬರ್ತದೆ ಬೀದರ್ ಆಚೆ. ಅಲ್ಲಿ ಚಿದ್ರಿಗೆ ಹೋಗೋ ಮುಂದೆ ಹಾದಿಯಲ್ಲಿ ಅಂದ್ರೆ ಅವರು ಮೇದಾನಕೇತೆ ಅಂತ ಹೇಳ್ಯಾರ. ಅವ್ರದ್ದು ಭೀ ಒಂದು ಸ್ಮಾರಕ ಅದ. ನಮ್ಗೆ ಗೊತ್ತಿಲ್ಲ. ಇಲ್ಲೇ ಬೀದರ್ ಬಲ್ಲಿ ಬಾಜಿಗೆ ಇದ್ದು ನಮ್ಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಬಹಳಷ್ಟು ನೋಡಿ. ಆದ್ರೆ ಹಿಂಗೆ ಒಬ್ರು ಹೇಳೋದ್ರಿಲ್ಲ, ಇಲ್ಲ ಬೀದರ್ ಬಲ್ಲಿ ಇಲ್ಲೇ ಅದ ಅವ್ರು ಮೇದಾನಕೇತೆ ಅನ್ನೋದು ಅಂತಂದ್ರೆ ನಾವು ಒಂದು 4-5 ಮಂದಿ ಒಂದ್ಸಲ ಹೋಗಿ ಬಂದಿದ್ದೆವು. ಆದ್ರೆ ಹಿಂಗ ಬಹಳಷ್ಟು ಎಲ್ಲ ಶರಣರು ಏನಂದ್ರೆ ಅವರೆಲ್ಲ ಸ್ಮಾರಕಗಳು ಅವ. ಅದು ನಮ್ಗೆ ಗೊತ್ತಿಲ್ಲ. ಇಲ್ಲೇ ಬೀದರ್ ಸುತ್ತಮುತ್ತ ಎಷ್ಟೋ ಮಂದಿ ಶರಣರು ಅವ. ಇಲ್ಲಿ ಬೀದರ್ ಗುಲ್ಬರ್ಗ ಅವ, ಇಲ್ಲಿ ಬಿಜಾಪುರದಲ್ಲಿ ಅವ, ಬಹಳ ಎಲ್ಲ ಕಡೆ ಅವ ಪ್ರತಿಯೊಬ್ಬರದು. ಅದ್ರ ಇವ್ರದೇನಂದ್ರೆ ಇಲ್ಲಿ ಭಾಲ್ಕಿಯಲ್ಲಿ ಅವ್ರದ್ದು ಸ್ಮಾರಕ ಕುಂಬೇಶ್ವರ ದೇವಾಲಯ ಇದೆ. ಅದ್ರ ಇವ್ರದ್ದು ಗುಡಿ ಬಿ ಅಂತ ನನಗೂ ಗೊತ್ತಿಲ್ಲ. ಈ ಸಲ ಭಾಲ್ಕಿಗೆ ಹೋಗಿದ್ರೆ ನನಗೂ ಆ ವಿಷಯ ಗೊತ್ತಿಲ್ಲ. ಭಾಲ್ಕಿಯಲ್ಲಿ ಕುಂಬೇಶ್ವರ ಅಂತ ಹೇಳಿ ಅವ್ರದ್ದು ಒಂದು ಗುಡಿನದ ಅಂತ ಅವ್ರದ್ದು. ಯಾವುದು ಇವ್ರದ್ದು ನಮ್ಮ ಇವ್ರದು ಕುಂಬಾರ ಗುಂಡೆಯವರು ಕುಂಬೇಶ್ವರ ದೇವಾಲಯ ಇದೆ. ಓಣಿಯಲ್ಲಿ ಎಲ್ಲರೂ ಲಿಂಗಾಯತ ಕುಂಬಾರ ಮನೆಗಳು ಇಂದಿಗೂ ಇವೆ. ಅದರ ಅಲ್ಲಿ ಏನಾದ್ರು ಬಹಳ ಮಂದಿ ಏನಾದ್ರು ಕಾಯಕ್ಕೆಲ್ಲ ಕುಂಬಾರ ಅಂದ್ರೆ ಅವರೆಲ್ಲ ಗಡಿಗೆ ಮಾಡೋ ಕಾಯಕ್ಕಿತ್ತು. ಆ ಏರಿಯಾದಾಗ ಒಂದು ಏನಂದ್ರೆ ಒಂದು ಗಲ್ಲಿದಾಗ ಏನಾದ್ರೆ ಲಿಂಗಾಯತರು ಅವರೆಲ್ಲ ಏನಂದ್ರೆ ಈಗಿನ ಕುಂಬಾರ ಬೇರೆ ಅವ್ರ ಮೇಲೆ ಅವರೆಲ್ಲ ಶರಣರು. ಹೆಂಗಂದ್ರೆ ಕೊಳ್ಳ ಲಿಂಗ ಹಂಗಾಗಿ ವಿಭೂತಿ ಅವ್ರು ನಮ್ಮ ಲಿಂಗಾಯತರು. ಅವರು ಕೊಳ್ಳ ಲಿಂಗ ಹಾಕಿದ್ರ ಬಗ್ಗೆ ಎಲ್ಲರೂ ಲಿಂಗಾಯತರೆ. ಅದ್ರ ಅವ್ರು ಕಾಯಕ್ಕೋಸ್ಕರ ಗಡಿಗೆ ಮಾಡೋದು. ಅಲ್ಲಿ ಒಂದು ಏರಿಯಾ ಅಂದ್ರೆ ಒಂದು ಏನಂದ್ರೆ ಒಂದು ಏರಿಯಾದ ಅಂತ ಲಿಂಗಾಯತು ಕುಂಬಾರ ಲಿಂಗಾಯತರು ಅಂತೇಳಿ ಈಗಲೂ ಬಾಕಿ ಇದೆ. ಅದೇ ಹೇಳ್ತಾರೆ. ಪ್ರಸ್ತುತ ಈ ವಚನದಲ್ಲಿ ಕುಂಬಾರಿಕೆ ಕಾಯಕ ಕುರಿತು ಹೇಳುತ್ತಾರೆ. ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮಣ್ಣು ತಂದು ಸೋಸಿ ಹದ ಮಾಡಿದಾಗ ಮಾತ್ರ ಮಡಿಕೆ ಆಗ್ತದೆ. ಅವ್ರು ಏನ್ ಮಾಡ್ತೀರಿ ಕುಂಬಾರ ಗುಣಿಯಂದ್ರ ಅವಾಗ ಏನ್ ಮಾಡ್ತೀವಿ, ಊರು ಹೊರಗೆ ಹೋಗಿ ಮಣ್ಣು ತಗೊಂಡ್ಬರ್ತೀವಿ. ಬಸ್ಕಿನಾಗಿ ಹೋಗಿ ಮಣ್ಣು ತಂದು ಚಂದ ಅಂದ್ರೆ ಮಣ್ಣಿಗೆ ಅಂದ್ರೆ ಹದ ಮಾಡ್ಬೇಕು. ಹದ ಮಾಡಿ ಸೋಸಬೇಕು.
ಈಗ ಅದೇ ಹೇಳ್ತಾರೆ, ಸೋಸಿ ಹದ ಮಾಡಿದಾಗ ಮಾತ್ರ ಮಡಿಕೆ ಆಗ್ತದೆ. ಅವಾಗ ಏನಾಗ್ತದೆ, ಗಡಿಗೆ ಮಾಡ್ಲಿಕ್ಕೆ ಬರ್ತದೆ. ಇಲ್ಲವಾದರೆ ಮಡಿಕೆ ಆಗದು. ಉಸುಕು, ಹರಳು, ಕಲ್ಲುಗಳು ಮಿಶ್ರವಿದ್ದರೆ ಗಡಿಗೆಯಾಗುವುದಿಲ್ಲ. ಆದರೆ ಏನಾದ್ರು ಉಸುಕಾಗಲಿ ಏನಾರ ಒಂದು ಧಮ್ ಇರುತ್ತಂದ್ರೆ ಅದು ಗಡಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಆ ರೀತಿ ಮಾಡಕ್ಕೆ ಹೋಗಿ ಅವ್ರಿಗೆ ಏನಾಗ್ತದೆ, ಅದು ಸಿಳಲು ಬಿಡ್ತದೆ. ನೀರು ಹಾಕಿದರೂ ನಿಲ್ಲುವುದಿಲ್ಲ. ಅದರ ಒಳಗೆ ನೀರು ಹಾಕದೆ ಹೋದ್ರೆ ಆ ನೀರೇನಾದರೂ ಇಲ್ಲ, ಸಾಧ್ಯ ಇಲ್ಲ. ಚೆನ್ನಾಗಿ ಗಡಿಗೆ ಬೇಕಾಗಿದ್ದರೆ ಮಣ್ಣು ಚೆನ್ನಾಗಿ ಹದವಾಗಿರಬೇಕು. ಆಗ ಮಾತ್ರ ಸುಂದರ ಮಡಿಕೆ ಆಗುತ್ತದೆ. ಅದನ್ನು ಚೆನ್ನಾಗಿ ಉಪಯೋಗಿಸಲು ಬರುತ್ತದೆ, ನೀರು ಹಾಕಲು ಬರುತ್ತದೆ, ಅಡಿಗೆ ಮಾಡಲು ಬರುತ್ತದೆ. ಅದೇ ರೀತಿ ನಮ್ಮ ಮನಸ್ಸು ಹದವಾಗಬೇಕು. ಒಳ್ಳೆಯವರ ಸಂಘ ಮಾಡಬೇಕು. ಒಳ್ಳೆಯವರ ಸಂಘ ವ್ರತಹೀನನೆಂದು ಗೊತ್ತಿದ್ದು ಅಂಥವರ ಜೊತೆ ಬೆರೆಯಬಾರದು. ಬೆರೆತರೆ ಕೆಡುಕು ತಪ್ಪಿದ್ದಲ್ಲ, ನಮ್ಮ ಜೀವನ ನರಕ ಜೀವನವಾಗುತ್ತದೆ. ಇದನ್ನು ಚೆನ್ನಾಗಿ ಕೇತನದಲ್ಲಿ ತಿಳಿದುಕೊಂಡಿರುವುದರಿಂದ ಅಂಥ ವ್ರತಹೀನರಿಂದ ದೂರ ಇರಬೇಕೆಂದು ಹೇಳುತ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವ ರೀತಿ ಅದ್ರ ಗಡಿಗೆ ಮಾಡಬೇಕಾದ್ರೆ ನಾವು ಮಣ್ಣು ತರ ಹದ ಮಾಡಿ ಚೆನ್ನಾಗಿ ಒಂದು ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಅದು ಗಡಿಗೆ ಆಗ್ತದೋ, ಮನುಷ್ಯ ಕೂಡ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇ ಮಾಡಬೇಕಂದ್ರೆ ಒಳ್ಳೆಯವರ ಸಂಘ ಮಾಡಬೇಕು. ಒಳ್ಳೆಯವರು ಅಂದ್ರೆ ತಮ್ಗೆ ಗೊತ್ತಿದ್ದೀವಿ, ಒಳ್ಳೆಯವರು ಕೆಟ್ಟವರು ಎರಡು ಇದೊಂದು ವರ್ಷದಲ್ಲಿ ಮುಂದೆ ಬರ್ತದೆ. ಒಳ್ಳೆಯವರು ಅಂದ್ರೆ ಈಗ ನಮಗೆಲ್ಲ ಹೇಳ್ತೀನಿ, ವಚನ ಚಿಕ್ಕದಿದ್ದರೂ ಹಿರಿದಾದ ಅರ್ಥ ನೀಡುತ್ತದೆ. ಜೀವನದಲ್ಲಿ ಹದ ಮಾಡುವುದು ಬಹಳ ಮುಖ್ಯ. ಭೂಮಿ ಚೆನ್ನಾಗಿ ಹದ ಮಾಡಿದರೆ ಬಂಪರ್ ಬೆಳೆ ಬರುತ್ತದೆ. ಎರಡು ಭೂಮಿ ಚೆನ್ನಾಗಿ ಉಳುಮೆ ಮಾಡದಿದ್ದರೆ, ಕಸದಲ್ಲಿ ಬಿತ್ತಿದರೆ ಬೆಳೆ ಬರುವುದಿಲ್ಲ, ಬೀಜವು ನಷ್ಟವಾಗುತ್ತದೆ. ಅದೇ ರೀತಿ ಕೇತಲದೇವಿ ನಮ್ಮನ್ನು ಶರಣರ ಸಂಘದಲ್ಲಿ ಇದ್ದುಕೊಂಡು ನಮ್ಮ ಹೃದಯ ಭೂಮಿ ಚೆನ್ನಾಗಿ ಹದ ಮಾಡಿಕೊಳ್ಳಿರಿ ಎಂದು ಹೇಳುತ್ತಾರೆ. ಅನಾಚಾರಿಗಳ ಸಂಘ ಮಾಡಬೇಡಿರಿ, ಮಾಡಿದರೆ ದೇವರು ಕೊಟ್ಟ ಪವಿತ್ರ ಕಾಯ ವ್ಯರ್ಥವಾಗುತ್ತದೆ, ನರಕ ಜೀವನವಾಗುತ್ತದೆ, ದುಃಖಮಯವಾಗುತ್ತದೆ. ಅದಕ್ಕಾಗಿ ಮಣ್ಣು ಹದ ಮಾಡಿದಂತೆ ಮನೋಭಾವಗಳು ಶರಣರ ಸಂಘದಿಂದ ಹದ ಮಾಡಿಕೊಳ್ಳಬೇಕು. ಈಗ ರೊಟ್ಟಿ ಚಪಾತಿ ಮಾಡಬೇಕಾದರೆ ಹಿಟ್ಟು ಚೆನ್ನಾಗಿ ನಾದಬೇಕು. ನಾದಿ ಹದ ಮಾಡಿದರೆ ಮಾತ್ರ ಚೆನ್ನಾಗಿ ಚಪಾತಿಗಳಾಗುತ್ತವೆ, ರೊಟ್ಟಿಯೂ ಆಗುತ್ತದೆ. ಹಿಟ್ಟು ಚೆನ್ನಾಗಿ ನಾದಿದ್ದರೆ ಚಪಾತಿ ರೊಟ್ಟಿ ಮಾಡಲು ಬರುತ್ತದೆ. ಈಗ ಯಾವುದೇ ಅಡಿಗೆ ಆಗಲಿ ಚಪಾತಿ ಯಾವ್ದು ಮಾಡಬೇಕು, ಹಿಟ್ಟಿಗೂ ಏನಾದರೂ ಬಹಳ ಚಂದ ಇದು ಮಾಡ್ಬೇಕಂತ ಮಾತ್ರ ಅದಕ್ಕೆ ಆಯ್ತು. ಸುಮ್ಮನೆ ಹಿಟ್ಟು ಕಲಸೋದು ಮಾಡಕ್ ಹೋದ್ರೂ ಬರುವುದಿಲ್ಲ, ಇಲ್ಲದೆ ಬರುತ್ತದೆ ಇಲ್ಲ. ಅದೇ ರೀತಿ ಶರಣರ ಸತ್ಸಂಗದಿಂದ ನಮ್ಮ ಹೃದಯ ನಮ್ಮ ಭಾವಗಳು ಹದವಾಗುತ್ತವೆ, ನಮ್ಮ ಜೀವನದ ತೃಪ್ತ ಸುಖಮಯವಾಗುತ್ತವೆ, ಶಿವನೊಲುಮೆಗೆ ಪಾತ್ರರಾಗುತ್ತೇವೆ. ಒಮ್ಮೆ ಸಾಹಿತಿಯೊಬ್ಬರು ಸಮುದ್ರದ ದಂಡೆಯ ಹತ್ತಿರ ನಿಂತಿದ್ದರು. ಒಂದು ಕಸದ ಕಡ್ಡಿ ಸಮುದ್ರದಲ್ಲಿ ಪ್ರವೇಶವಾಗಿತ್ತು. ಸಮುದ್ರದ ನೀರು ಕಸದ ಕಡ್ಡಿಗೆ ಮತ್ತೆ ಕಡ್ಡಿಗೆ ದಂಡೆಗೆ ನುಗ್ಗುತ್ತಿತ್ತು. ಅದರ ಇದೇನಂದ್ರೆ ಇವತ್ತು ಸಮುದ್ರದ ಏನ್ ಮಾಡ್ತಾರೆ, ಯಾವ್ದಾರ ಒಂದು ಕಸ ಆಗಲಿ ಒಂದು ಕಡ್ಡಿ ಆಗಲಿ ಬಿತ್ತು ಅನ್ಕೊಳ್ಳಿ, ಆ ಸಮುದ್ರ ಏನ್ ಮಾಡ್ತಂದ್ರೆ ಆ ಕಡ್ಡಿಗೆ ಏನ್ ಮಾಡ್ತಂದ್ರೆ ಅದು ಒಂದು ಆ ಸಮುದ್ರದ ಉಳುಕು ಬರ್ತಾ ಇರ್ತಾವೆ ಎಲ್ಲ, ಅದರಿಂದ ಏನ್ ಮಾಡ್ತದ ಕಡ್ಡಿಗೆ ಏನ್ ಮಾಡ್ತಂದ್ರೆ ಕೊನೆಗೆ ದಂಡಿಗೆ ಹೋಯ್ತದ, ನಡುವ ಅದಕ್ಕೆ ಬಿಡಲ್ಲ. ಸಮುದ್ರ ನೂಕಿ ಏನ್ ಮಾಡ್ತಾವ, ಕೊನೆಗೆ ಒಯ್ದು ಅದಕ್ಕೆ ನೂಕಿ ಆಗ್ಬಿಡ್ತಾವ ಕಡ್ಡಿಗೆ. ಮತ್ತೆ ಪ್ರವೇಶವಾದರೂ ಸಮುದ್ರ ಅದನ್ನು ಮತ್ತೆ ಕಸದ ಕಡ್ಡಿಗೆ ದಂಡೆಗೆ ನುಗ್ಗುತ್ತದೆ. ಇದನ್ನು ಕಂಡು ಸಾಹಿತಿಗಳು ಸಮುದ್ರಕ್ಕೆ ವಿನಂತಿಸಿದರು. ಕಸದ ಕಡ್ಡಿ ನಿನ್ನ ಆಶ್ರಯಕ್ಕೆ ಬರಲು ಹವಣಿಸುತ್ತದೆ, ಅದಕ್ಕೆ ಆಶ್ರಯ ನೀಡು, ಅದು ಹಂಬಲಿಸುತ್ತದೆ, ಆದರೆ ನೀನು ಮತ್ತೆ ಹೊರ ಹಾಕುತ್ತಿರುವೆ ಎನ್ನುತ್ತಾರೆ. ಅದೇ ಸಾಹಿತಿಗಳು ಕೇಳ್ತಿರತ್ತೆ, ಆ ಕಸದ ಕಡ್ಡಿ ನಿನ್ನ ಹತ್ತಿರ ನಡುವು ಇರ್ಬೇಕಂತ ಅದು ಒಂದು ಇದು ಪ್ರಯತ್ನ ಮಾಡತ್ತದ, ಅದಕ್ಕೆ ನೀ ಯಾಕೆ ಹೊರಗೆ ಹಾಕತ್ತೆ ಅಂತ ಸಮುದ್ರಕ್ಕೆ ಕೇಳಿದಾಗ ಅವಾಗ ಸಮುದ್ರ ಏನ್ ಹೇಳ್ತಂದ್ರ, ಅವಾಗ ಸಮುದ್ರ ಹೇಳಿದಂತೆ, ಸಾಹಿತಿಗಳೇ, ನಾನು ಪೂರ್ವದಲ್ಲಿ ಸಿಹಿ ನೀರಾಗಿದ್ದೆ, ನಾನು ಮೊದಲು ಏನಂದ್ರೆ ಸಹ್ಯ ನೀರಾಗಿದ್ದೆ, ಇದೇ ರೀತಿಯೂ ಸಿಹಿ ನೀರೇ, ಇದೇ ರೀತಿ ಉಪ್ಪು ಒಂದು ಕೇಳಿತ್ತು, ಅದೊಂದು ದಿನ ನನಗೆ ಆಶ್ರಯ ನೀಡು ಎಂದು ಬಹಳ ಕಳಕಳಿಯಿಂದ ಕೇಳಿಕೊಂಡಿತ್ತು.
ಆವಾಗ ಪಾಪ ಎಂದು ಆಶ್ರಯ ನೀಡಿದೆ. ನಾನು ಆಶ್ರಯ ಕೊಟ್ಟದ್ದರಿಂದ ಅಖಂಡ ಸಮುದ್ರ ನೀರೇ ಉಪ್ಪು ನೀರು ಮಾಡಿತ್ತು. ಅದಕ್ಕೆ ಒಂದು ಸಲ ನಾನು ಉಪ್ಪು ನೀರು ಬಂದು ನನಗೆ ಕೇಳಿತ್ತು. ಆ ಉಪ್ಪು ಏನಂದ್ರೆ ಪಾಪ ಹೋಗಲಿ ಅಂತ ಹೇಳಿ ಅದಕ್ಕೆ ಆಶ್ರಯ ಕೊಟ್ಟರ ನಾನು ಸಮುದ್ರ ಉಪ್ಪು ನೀರು ಮಾಡಿಬಿಟ್ಟಿತ್ತು ಅಂತ ಆಗ ಸಮುದ್ರ ಹೇಳ್ತು, ಮಾಡಿಬಿಟ್ಟಿತ್ತು. ಅದೇ ರೀತಿ ಕಸಕ್ಕೆ ಆಶ್ರಯ ನೀಡಿದರೆ ಸಮುದ್ರವೆಲ್ಲ ಕಸ ಮಾಡಿ ನಾನು ಕಾಣಲಾರದಂತೆ ಮಾಡುತ್ತದೆ. ಅದಕ್ಕೆ ಆ ಕಡ್ಡಿಗೆ ಒಂದಿನ ಆಶ್ರಯ ಕೊಟ್ಟ ಅಂದ್ರೆ ಏನಾಯ್ತು ಅಂದ್ರೆ ಸಮುದ್ರ ಎಲ್ಲ ಪೂರ ಏನಂದ್ರೆ ಹೊರಟು ಸಾಗಿಬಿಡ್ತದೆ. ಕಡ್ಡಿ ಆಗೋಗಿ ನಾನು ಸಮುದ್ರ ನೀರೇ ಕಾಣಿಸೋದಿಲ್ಲ. ಸಮುದ್ರ ಏನಂದ್ರೆ ನಾ ಸಮುದ್ರ ಬಿ ಕಾಣಿಸೋದಪ್ಪ ನನಗೆ ಮುಚ್ಚಾಕ್ ಬಿಡ್ತದೆ. ಅದು ಯಾವುದೇ ಅಲ್ಲಿ ಕೆಟ್ಟದೇನು ಮಾಡ್ತಂದ್ರೆ ಮನುಷ್ಯಗೆ ಹಾಳು ಮಾಡಿಬಿಡ್ತದೆ. ಅದೇ ರೀತಿ ಏನಂದ್ರೆ ನನಗೇನಂದ್ರೆ ಅದು ಒಂದಿನ ಹಾಳು ಮಾಡ್ತದೆ ಅಂತೇಳಿ ಅದಕ್ಕೆ ಅದಕ್ಕೆ ಆಶ್ರಯ ಉಳ್ಳತ್ತಿಲ್ಲ ಅಂತೇಳಿ ಆವಾಗ ಸಮುದ್ರ ಹೇಳ್ತದೆ. ಮಾಡಿದಾಗ ಮಾತ್ರ ನನ್ನಲ್ಲಿ ಅದೇ ರೀತಿ ನಾವು ಒಂದು ದಿನವೂ ಅನಾಚಾರಿಗಳ ವ್ರತಹೀನರ ಜೊತೆ ಇದ್ದರೂ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ. ಅದೇ ರೀತಿ ಏನಂದ್ರೆ ಇದು ಉದಾಹರಣೆ ಏನಂದ್ರೆ ಸಮುದ್ರ ಹೇಳಿದ ಉದಾಹರಣೆ ಮನುಷ್ಯನ ಜೀವನದಲ್ಲಿ ನಾವು ಏನಂದ್ರೆ ನಮ್ಮ ವ್ಯಕ್ತಿತ್ವವೇ ಧಕ್ಕೆ ಆಗ್ತದೆ, ನಮ್ಮ ಜೀವನಕ್ಕೆ ಧಕ್ಕೆ ಆಗ್ತದೆ. ಒಳ್ಳೆಯವರು ಸಂಘ ಮಾಡಿದೆ ಅಂದ್ರೆ ನಮ್ಗೆ ಇದೆಲ್ಲ ಬರ್ಲಕ್ಕ ಅವಶ್ಯಕತೆ ಇರಂಗಿಲ್ಲ. ಎಂದಿಗೂ ಕೆಟ್ಟವರ ಸಂಘ ಮಾಡಬಾರದು. ಶರಣರ ಸಂತರ ಉತ್ತಮರ ಸಂಘ ಮಾಡಿದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಘನವಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಜೀವನದ ದೈವಿ ಜೀವನವಾಗುತ್ತದೆ, ಶರಣರ ಜೀವನವಾಗುತ್ತದೆ. ಆನಂದ, ತೃಪ್ತಿ, ನೆಮ್ಮದಿಯ ಜೀವನ ನಮ್ಮದಾಗುತ್ತದೆ. ಅದಕ್ಕಾಗಿ ನಮ್ಮ ಮನ ಭಾವಗಳು ಶರಣರ ಸಂಘದಿಂದ ಹದ ಮಾಡಿಕೊಳ್ಳೋಣ. ಶಿವನೊಲಿಗೆ ಪಾತ್ರರಾವಣ ತಿಳಿಗೆ ಯಾರಂದ್ರೆ ನಮ್ಮ ಕುಂಬರ ಗುಂಡಾಯನವರ ಪುಣ್ಯಶ್ರೀ ಕೇತಲ ದೇವಿಯವರು ಹೇಳಿದ್ದು ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡಿ. ಅವರು ಬಡ್ದಿದ್ದು ಏನಂದ್ರೆ ಮತ್ತೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಇನ್ನೊಂದು ಬಸವಣ್ಣರ ವಚನದ ಬಗ್ಗೆ ಬಿ ಅದನ್ನು ಮಡಿಕೆ ಬಗ್ಗೆನೆ. ಮಡಕೆ ಮಾಡುವಳೆ ಮಣ್ಣೆ ಮೊದಲು, ತೊಡಗೆ ಮಾಡುವಳೆ ಒಂದೇ ಮೊದಲು, ಶಿವಪಥ ನರಿವಳೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಘನ ಶರಣರ ನರಿವಳೆ ಶರಣರ ಸಂಘವೇ ಬರಲು. ಬಸವಣ್ಣವ್ರಿಗೆ ಅದೇ ಕೆದಲ ದೇವಿಯರು ಬಿ ಹೇಳಿದ್ರು. ಬಸವಣ್ಣವ್ರ ವಚನದಲ್ಲಿ ಬಿ ಬಹಳಷ್ಟವ, ಇದೊಂದೇ ಅಲ್ಲ, ಇನ್ನೊಂದು ವಚನ ಬಿ ಹೇಳ್ತೀನಿ. ಯಾಕಂದ್ರೆ ಮಡಕೆ ಮಾಡುವಳೆ ಮಣ್ಣೆ ಮೊದಲು. ಮಡಿಕೆ ಅಂದರೆ ಗಡಿಗೆ ಮಾಡಬೇಕಾದ್ರೆ ಇದಕ್ಕೆ ಮೊದಲು ಹೇಳ್ದ ಏನು ಬೇಕು, ಮತ್ತೆ ಮೊದಲು ಮಣ್ಣು ಬೇಕು. ಮಣ್ಣಿದ್ದರೆ ಮಣ್ಣು ತಂದು ಹದ ಮಾಡಿ ಸೋಸಿ ಚೆನ್ನಾಗಿ ಇದು ಮಾಡಿದ ಮಡಿಕೆ ತಂದು ಅದ್ರ ಇದ್ರ ತನ್ವದೆ. ತೊಡುಗೆ ಮಾಡುವಡೆ ಹೊನ್ನೆ ಮೊದಲು. ತೊಡುಗೆ ಅಂದರೆ ಏನು? ಆಭರಣಗಳು, ಒಡಿ ವಸ್ತ್ರಗಳು. ಈ ಬಂಗಾರ ವಸ್ತುಗಳು ಇರ್ತಾವೆ. ಅಲ್ಸರ್ ಈಗ ದುಕಾನ್ಗೆ ಹೋಯ್ತು, ಬಂಗಾರ ಖರೀದಿ ಮಾಡಿದಾಗ ನಾವು ಡೈರೆಕ್ಟ್ ಏನಂದ್ರೆ ನಾವು ಅಲ್ಸರ್ಗೆ ಹೋಗಿ ಕೊಟ್ಟಂದ್ರೆ ನಾವು ಯಾವ ಡಿಸೈನ್ ಬೇಕಂದ್ರೆ ಆ ಡಿಸೈನ್ ಅವ್ರಿಗೆ ಹೇಳಿದ್ರೆ ಅವರು ಅಲ್ಸರ್ ಏನಾದ್ರೆ ನಾವು ಮಾಡಿ ಕಿವಿಯಾಗಬೇಕು, ಹೂವು ಮಾಡ್ತಾರೆ, ಕೊಳ್ಳಾಗಬೇಕು, ಯಾವಾಗ ನೆಕ್ಲೆಸ್ ಬೇಕಾದ್ರೆ ನೆಕ್ಲೆಸ್ ಮಾಡ್ತಾರೆ. ಅದಕ್ಕೆ ಆ ರೀತಿ ತೊಡಗೆ ಮಾಡುವಡೆ ಹೊನ್ನೆ ಮೊದಲು. ಈಗ ಬಂಗಾರ ತಂದು ಅದು ವಸ್ತುಗಳು ಮಾಡಬೇಕಾದ್ರೆ ಮೊಟ್ಟ ಮೊದಲು ಏನು ಬೇಕು? ಬಂಗಾರ ಬೇಕು. ಇಲ್ಲಿ ತೊಡಗೆ ಮಾಡುವಡೆ ಹೊನ್ನೆ ಅಂದರೆ ಬಂಗಾರ. ಶಿವಪಥ ನರಿವಡೆ ಗುರುಪಥವೇ ಮೊದಲು. ನಾವು ಪರಮಾತ್ಮನ ಒಂದು ಇದ್ರಾಗ ಇರುವ ಇದು ಆಗ್ಬೇಕಂದ್ರೆ ನಾವು ಎಕಡೆ ಹೋಗ್ಬೇಕು? ಗುರುಪಥ. ಗುರು ಅಂದ್ರೆ ಯಾರು? ಮೊಟ್ಟ ಮೊದಲು ಗುರುವಿನಿಂದ, ಗುರು ಇದ್ರೆ ಯಾರು ಬರಲಿಕ್ಕೆ ಸಾಧ್ಯ. ನಮ್ಮ ಗುರು ಯಾರು? ನಮ್ಗೆ ಹಾದಿ ತೋರಿಸಿದವರು ಯಾರು? ಧರ್ಮಗುರು ಯಾರು? ಬಸವಣ್ಣನವರು. ಆದ್ರೆ ನಾವು ಧರ್ಮಗುರು ಬಿಟ್ಕೊಟ್ಟಿದ್ದೇವೆ, ಎಲ್ಲ ಕಡೆ ಹಿಂಗೆ ತಾಯಿ ತಂದೆ ಹಣ ತಾಯಿ ತಂದೆಗೂ ಏನಂದ್ರೆ ಅವರ ಹೆಸರನ್ನ ಬಿಟ್ಕೊಳ್ತಿದ್ದೆವು. ಅವ್ರಿಗೆ ಸಿಗೋದ ಭಾರತದ ಜನರು ಮತ್ತೆ ಯೋಚನೆ ಮಂದಿ ಅವ್ರು ಸೇವನೆ ಮಾಡ್ತಿಲ್ಲ. ಎಲ್ಲ ಒಯ್ದು ದುಡ್ಡಿಗೆ ತಂದ್ರೆ ಏನಂದ್ರೆ ಅನಾಥಾಶ್ರಮ ಹಾಕಿ ತಾಯಿ ತಂದೆ ಸೇವಾ ಬೇಕಂದ್ರೆ ಅಂತ ಪುಣ್ಯ ಬೇಕಂದ್ರೂ ಸಿಗಂಗಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಮೊಟ್ಟ ಮೊದಲು ಗುರುಗೆ ಅಂದ್ರೆ ತಾಯಿ ತಂದೆ ಬಂದು ನಮ್ಗೆ ದೇವತೆ ಸಮಾನ. ಅವ್ರಿಗೆ ಒಂದು ಮೊಟ್ಟ ಮೊದಲ ಗುರು ತಾಯಿ ತಂದೆ. ಅಂಥವ್ರಿಗೂ ನಾವು ಇವತ್ತು ಸೇವಾ ಮಾಡತ್ತಾ ಇರಲಿಲ್ಲ. ಕೂಡಲ ಸಂಗಮ ದೇವರ ಶರಣರ ಸಂಘವೇ ಮೊದಲು. ಅದ್ರ ನಾವು ಏನ್ ಮಾಡ್ಬೇಕಂದ್ರೆ ಒಳ್ಳೆಯವರು ಶರಣ ಸಂಘ, ಒಳ್ಳೆ ಸಂಘ ಬೇಕಾದ್ರೆ ಏನ್ ಮಾಡಬೇಕು? ಎಲ್ಲಿಗೆ ಹೋಗ್ಬೇಕು? ಇದೇ ನಾವಿಲ್ಲಿ ಬರೋದು. ಒಳ್ಳೆಯವ್ರ ಸಂಘ ಎಲ್ಲ ಅನುಭವ ಮಠ ಬರೋದು, ಪ್ರಾರ್ಥನೆ ಮಾಡೋದು, ಒಳ್ಳೆಯದು ಒಂದು ಒಳ್ಳೆ ಮಾರ್ಗದವರು ಅಂಥವ್ರು ಗುಣ ಇದ್ದೇವು ಅಂದ್ರೆ ಏನಂತಂದ್ರೆ ಒಂದು ಒಳ್ಳೆಯ ಹಾದಿಯಲ್ಲಿ ಹೋಲಕ್ಕೆ ಒಂದು ಸಾಧ್ಯ ಇರ್ತಂತೆ. ಇನ್ನೊಂದು ವಚನ ಅದೇ ಬಸವಣ್ಣ ಅದರನ್ನು ಹೇಳ್ತಾರೆ. ಇನ್ನು ಬಹಳ ಇದನ್ನ ಇನ್ನೊಂದು ವಚನ ಹೇಳ್ತೀನಿ. ಸಾರ ಸಜ್ಜನರ ಸಂಘ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಹಾವಾದಡೇನು ವಿಷವಂದೆ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿಕಾಳ ಕೂಟ ವಿಷವೂ ಕೂಡಲ ಸಂಭದೇವ. ಇದು ಬಸವಣ್ಣರ ರಚನೆ. ಇದನ್ನು ಹೆಂಗ ನೋಡಿ,
ಸಾರ ಸಜ್ಜನರ ಸಂಘ ಮಾಡುವುದು, ಒಳ್ಳೆಯವರ ಸಂಘ ಮಾಡ ಅಂತ ಹೇಳ್ತೇವೆ ಈ ವಚನದಲ್ಲಿ. ದೂರ ದುರ್ಜನರ ಸಂಘ ಬೇಡವಯ್ಯ. ದೂರ ದುರ್ಜನರು ಕೆಟ್ಟವರ ಸಂಘ ಮಾಡಬೇಡ್ರಿ. ಯಾವ್ದು ಸಂಘ ಮಾಡಿದ್ರೆ ಅಂದ್ರೆ ಹಾಳಾಗುತ್ತೀರಿ, ನಿಮ್ಮ ಸಂಸಾರ ಹಾಳು, ನೀವು ಹಾಳು, ಎಲ್ಲ ಹಾಳಾಗುತ್ತೀರಿ. ಇನ್ನೊಂದು, ಹಾವಾದಳೇನು ವಿಷ ಒಂದೇ. ಹಾವು ಯಾವುದೇ ಆಗಲಿ ಅದು ಹಿಡಿದ ನಂತರ ವಿಷ ಬಿಡ್ತದೆ. ವಿಷ ಬಿಡದೆ ಖಾಲಿ ಹಿಡಿದು ಬಿಟ್ಕೊಡ್ತದೆ, ವಿಷ ಬೀಳಂತ ಬಿಡ್ತದೆ, ಬಿಡೋದಿಲ್ಲ. ಎಂಥ ಇದು ಅದ್ರಿಗೆ ಅಷ್ಟೇ ಸ್ವಲ್ಪ ಅಂದರೆ ಒಂದೊಂದೇನಂದ್ರೆ ಭಾಳ ಸ್ಪೀಡ್ ತಗೋಬೋದು, ಒಂದು ಸ್ಲೋ ತಗೋಬೋದು. ಅದೇ ವಿಷ ಬಿಡೋದು ಮಾತ್ರ ಕರೆಕ್ಟೇ, ಅದೇ ಮಾತ್ರ ಬಿಡೋದು ಅದು ತಪ್ಪಲ್ಲ. ಅಂಥವರ ಸಂಘ ಬೇಡವಯ್ಯ ಅಂತ ಹೇಳ್ತಾರೆ ಇಲ್ಲಿ ಬಸವಣ್ಣವರು. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಲಕೂಟ ವಿಷ ಕುಲದ ಸಂಗಮ ಅಂತ. ಇಲ್ಲಿ ಮಾನವ ಸಂಘಜೀವಿ, ಅದರಿಂದ ಸಂಘವಿಲ್ಲದೆ ಒಂಟಿಯಾಗಿ ಬದುಕಲಾರ. ಆದರೆ ಎಂಥವರ ಸಂಘ ಮಾಡಬೇಕೆನ್ನುವುದು ಮುಖ್ಯ. ಸಾರ ಸತ್ಯನದ ಲೇಸುವ ದುರ್ಜನರ ಸಂಘ ಭಂಗವಯ್ಯ. ಎರಡು ಸಂಘಗಳ ಪರಿಣಾಮವೇನಾಗುತ್ತದೆ ಎಂದು ಬಸವಣ್ಣನವರು ಮಾರ್ಮಿಕವಾಗಿ ಹೇಳುತ್ತಾರೆ. ಸಾರ ಸತ್ಯನರ ಸಂಘ ಮಾಡುವುದು, ಸಾರ ಸತ್ಯನ ಸತ್ವ ಜೀವಾನುಭವ, ಸತ್ಯನರು ಒಳ್ಳೆಯವರು, ಸತ್ಯ ನುಡಿಯುವರು. ಸಂಘ ಅಂದರೆ ಕೂಡುವುದು. ಸಂಘ ಅಂದರೆ ಈಗ ನಾವೆಲ್ಲ ಬಂದು ಕೂತಿದ್ದೇವಲ್ಲ, ಇಂಥವ್ರ ಸಂಘ. ಮತ್ತೆ ಬೆರೆಯುವುದು. ಸತ್ಯನರು ಮೈ ಮನ ಮಾತು ತ್ರಿಕರಣ ಸಿದ್ಧವುಳ್ಳವರು, ಅರಿವುಳ್ಳವರು. ಅವರು ಜೊಳ್ಳು ಸುಳ್ಳು ಮಾತುಗಳನ್ನು ಆಡದೆ ಸತ್ಯವಾದ ಮಾತುಗಳನ್ನೇ ಆಡುವುದರಿಂದ ಆತ್ಮಬಲ, ಆತ್ಮವಿಶ್ವಾಸ, ಸುಖ ದುಃಖಗಳನ್ನು ಸಮತ ಭಾವ ಬೆಳೆದು ತೃಪ್ತಿಯಾಗಿ ಬದುಕಲು ಸಾಧ್ಯವಾಗುತ್ತದೆ. ಅದಕ್ಕೆ ಅಂಥವರ ಸಂಘವನ್ನೇ ಮಾಡಬೇಕು. ಒಳ್ಳೆಯವರ ಯಾವ ರೀತಿ ಇರ್ತಾರೆ ಅಂದ್ರೆ ಪೂಜಾ ಪಾಠ, ಸತ್ಯ ಮಾತುಗಳು, ಅವರು ಸುಳ್ಳು ಮಾತುಗಳು ಆಡೋದಿಲ್ಲ. ಅವ್ರಿಗೆ ನೋಡೋ ನಂತರ ನಾವು ಅಂಥವ್ರ ಜೊತೆ ಇದ್ದೇವೆ. ನಾವು ಏನಾಯ್ತಂದ್ರೆ ಅದೇ ರೀತಿ ಹೋಗ್ತೇವೆ, ಅವ್ರು ಅದೇ ನಡೀತೇವೆ. ಅದೇ ಮತ್ತೆ ದೂರ ದುರ್ಜನರ ಸಂಘ ಬೇಡ. ದೂರ ದುರ್ಜನರು ಎಂದರೆ ಕೆಟ್ಟವರು, ಮೈ ಮನ ಮಾತುಗಳಿಂದ ಇನ್ನೊಬ್ಬರಿಗೆ ಕಷ್ಟ ಕೊಡುವವರು. ಅವ್ರೇನ್ ಮಾಡ್ತಾರೆ, ದೂರ ದುರ್ಜನರು ಇನ್ನೊಬ್ಬರಿಗೆ ಕಷ್ಟ ಕೊಡ್ತಾರೆ. ಕೆಟ್ಟವರು, ಮೈ ಮನ ಮಾತುಗಳಿಂದ ಇನ್ನೊಬ್ಬರಿಗೆ ಕಷ್ಟ ಕೊಡುವರು, ನೋಯಿಸುವವರು. ಅಂಥವರೊಂದಿಗೆ ಬೆರೆತರೆ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ಅಂಥವರ ಸಂಘದಲ್ಲಿ ಬೇರೆ ಎಂದು ಹೇಳುತ್ತಾರೆ. ಮತ್ತ ಅರಿತಳಿ ಶರಣ ಸಂಗಮ ಮಾಡಿದರೆ ಕಲ್ಲು ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕುಲದ ಸಂಗಮ. ಏಕಪೈಲಾಗಿ ಆ ಸಂದರ್ಭದಲ್ಲಿ ಅದೇ ಬಂದರೆ ಸಿಂಗಿ ಕಾಳಕೂಟ ವಿಷಯ ಭಯಂಕರ. ಅಂಥವರ ವಿಷಯವನ್ನು ಅವರ ಅಂತರಂಗದಲ್ಲಿ ತುಂಬಿಕೊಂಡ ಮೇಲೆ ಪ್ರೀತಿಯ ಮಾತನಾಡಿದರು, ಏನೇ ಸಹಾಯ ಮಾಡಿದರು ದುರುದ್ದೇಶದ ವಿಷಯ ಪರಿಣಾಮ ಆಗದೆ ಬಿಡದು. ಎಂತ ಮ್ಯಾಲೊಳಗೆ ಎಷ್ಟು ಸಿಹಿ ಮಾತಾಡಲು ಒಳಗೆ ಮಾತ್ರ ಅಂಥವರಲ್ಲಿ ವಿಷಯ ಇದೇ ಇರ್ತದೆ. ಆಗ ಮನುಷ್ಯ ಇದ್ದು ಸತ್ತಂತೆ ಬದುಕುತ್ತಾನೆ. ಅವರು ಯಾರೇ ಇರಬಹುದು, ನೋವು ಮಾತ್ರ ಖಚಿತ. ನಮ್ಮ ವಿನಾಶಕ್ಕೆ ಕಾರಣ ಎಂಥವರ ಸಂಘ ಮಾಡಬೇಕು ಎಂಬ ಪ್ರಜ್ಞೆ, ಜ್ಞಾನ, ವಿವೇಕ ಬೇಕು. ಅಜ್ಞಾನಿಗಳಿಗೆ ಸುಖ, ಜ್ಞಾನಿಗಳ ಸಂಘದಲ್ಲಿ ಜ್ಞಾನಿಗಳ ಸುಖ ಎರಡೂ ವಿರೋಧ ಭಾಷೆಗಳಾದಾಗ ಏನಾಗುತ್ತದೆ ಎಂದು ಅಕ್ಕ ಮಹಾದೇವರು ಸುಂದರ ಉಪಯಮೆಯೊಂದಿಗೆ ಹೇಳುತ್ತಾರೆ. ಅರಿತವರೊಡನೆ ಸಂಗಮ ಮಾಡಿದರೆ ಕಲ್ಲು ಒಯ್ದು ಕಿಡೆ ತೆಗೆದು ಕುಂಬಂತಂದ. ತಿಳಿದವರ ಅಜ್ಞಾನಿಗಳ ಸಂಗಮ ಮಾಡಿದರೆ ಕಲ್ಲು ತಾಕಿ ಕಿಡಿ ಬಂದಂತೆ ಅಂತ. ವಿಚಾರಗಳು, ಭಾವನೆಗಳು ಹೊಂದಿಕೆಯಾಗದೆ ಭಿನ್ನವಾಗಿ ಮಾತಿನ ಘರ್ಷಣೆಯಾಗಿ ಕೋಪದ ಕಿಡಿ ಸಿಡಿಯುತ್ತದೆ, ಬೇಸರವಾಗುತ್ತದೆ. ವಿಚಾರಗಳು ಭಾವನೆಗಳು ಕೂಡಿದಾಗ ಅಲ್ಲಿ ಹೊಸದಂತೆ ವಿಚಾರ ಮಂಥನವಾಗುತ್ತದೆ. ಈಗ ಹೆಂಗೆ ಅಂದ್ರೆ ತಿಳಿದವ್ರ ಜೊತೆ ನಾವು ಇದು ಮಾಡಿದೆವು ಅಂದ್ರೆ ಒಳ್ಳೆಯ ಒಂದು ನಮ್ಗೆ ಈಗ ಬೆಣ್ಣೆ ಮೊಸರು ಹೊಸದ ಹೆಂಗೆ ಇದಾಯ್ತದ ಆ ರೀತಿ ಆಯ್ತದ. ಈ ತಿಳಿಲಾರ್ದವ್ರು ನಾವು ಸಂಘ ಮಾಡಿದೆವು ಅಂದ್ರೆ ಅಲ್ಲಿ ಏನಾಯ್ತದ, ಕಲ್ಲು ಹೊಡೆದ್ರೆ ಹಂಗೆ ಚಮಕಿ ಹಿಡ್ಕೊಳ್ತಿರಲ್ಲ, ಮಿಂಚಿ ಬೀಳಿ ಬೆಂಕಿ ಬರ್ತದೆ. ಬೆಂಕಿ ಅಂದ್ರೆ ಅಲ್ಲಿ ಜಗಳ ಹುಡ್ತದೆ. ಜಗಳ ಹುಟ್ಟಿದ್ರೆ ಅಂಥವ್ರು ಸಂಘ ಮಾಡಿದೆ ಏನಾಯ್ತದೆ, ಬೆಂಕಿ ಬಂದಾಗ ಏನಾಯ್ತದ, ಸುಟ್ಮ್ಯಾಗ ಏನಾಯ್ತದ ಅಲ್ಲಿ ಜಗಳ ಹುಟ್ಟಿ ಅಂಥವ್ರು ಸಂಘ ಮಾಡಿದ್ರೆ ಆ ರೀತಿ ಆಯ್ತದೆ ಅಂತೇಳಿ ಇಲ್ಲಿಗೆ ಏನಂದ್ರೆ ಉದಾಹರಣೆ ಕೊಟ್ಟರೆ ನಾವು ಎಷ್ಟೋ ಉದಾಹರಣೆಗಳು ಆಗ್ತವೆ. ಅಂತ ಒಳ್ಳೆ ಮೊಸರು ಹೊಡೆದಂತೆ
ಬೆಣ್ಣೆ ಪಡೆದಂತೆ ಅದರಿಂದ ಆನಂದವಾಗುತ್ತದೆ. ಕೊನೆಗೆ ಸತ್ಯ, ಪ್ರೀತಿ, ವಿಶ್ವಾಸ ಒಳಗೆ ಹೊರಗೆ ಒಂದಾಗಿ ಮಾತನಾಡುವವರೇ ನಿಜವಾದ ಸುಖಿಗಳು. ಮನುಷ್ಯ ಏನಂದ್ರೆ ಮ್ಯಾಲೊಳಗ ಎಷ್ಟೋ ಎಷ್ಟು ಇದಿದ್ದಬ್ಲೆ ಮಾತಾಡ್ತೇವೆ, ಒಳಗೇನಂದ್ರೆ ಹೆಂಗಂದ್ರೆ ಮತ್ತೆ ಒಳಗೊಂದು ಹೊರಗೊಂದು ಆ ರೀತಿ ಇರಬಾರ್ದು. ಮನುಷ್ಯನ ಜೀವನದಲ್ಲಿ ಈಗ ಮ್ಯಾಲಿಂದ ಏನಂದ್ರೆ ಮೈಲಿಗೆ ಆಗ್ಯದಂತೇಳಿ ಸ್ನಾನ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಬಟ್ಟೆಗಳು ಮೈಲಿಗೆ ಅಂದ್ರೆ ಬಟ್ಟೆ ಒಗಿತೇವೆ. ಅಂತರಂಗ ಸ್ಥಿತಿ ಆಗಬೇಕಂದ್ರೆ ಎಲ್ಲಿ ಯಾವ ರೀತಿ ಮಾಡಬೇಕು? ಈಗ ಮೈಯೆಲ್ಲ ಮೈಲಿಗೆ ಸಾಬೂನು ಹಚ್ತೇವೆ, ಬಟ್ಟೆಗೆ ಸರ್ಫ್ ಹಾಕ್ತೇವೆ, ಸಾಬೂನು ಹಚ್ತೇವೆ, ಎಲ್ಲ ಆಗಿ ಕ್ಲೀನ್ ಮಾಡಿ ಸಾಫ್ ಮಾಡ್ತೇವೆ. ಅಂತರಂಗ ಸ್ಥಿತಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಅದೇ ಹೇಳಿ, ಅಂತರಂಗ ಸಿದ್ಧಿ ಆಗ್ಬೇಕಾದ್ರೆ ಶರಣರ ಸಂಘದಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಆ ಶರಣರ ಸಂಘನೇ ಸಾಬೂನು. ಆ ಸೌಮ್ಯ ಹೋದ್ರೆ ಆವಾಗ ಶರಣ ಸಂಘದ ಇದ್ದೇವೆ ನಮ್ಗೆ ಗೊತ್ತಾಯ್ತದೆ. ಅಲ್ಲಿ ಒಳ್ಳೆ ಮಾತಾಡ್ತಾವೆ, ಕೆಟ್ಟ ಮಾತುಗಳು ಹೇಳೋದಿಲ್ಲ. ಯಾವ್ಯಾಗಲಿ ಬಸವಣ್ಣರಾಗಲಿ ಪ್ರತಿಯೊಬ್ಬರು ಶರಣರಾಗಲಿ ನಮಗೆ ಏನು ಹೇಳೋದಂದ್ರೆ ಒಳ್ಳೆ ನಾವು ಜೀವನದಲ್ಲಿ ಯಾವ ರೀತಿ ನಡೀಬೇಕು, ಯಾವ ರೀತಿ ನಾವು ಮಾಡಬೇಕು, ನಾವು ಇನ್ನೊಬ್ಬರಿಗೆ ಯಾವ ರೀತಿ ನಾವು ಮಾತಾಡಬೇಕು, ಪ್ರೀತಿ, ವಿಶ್ವಾಸ. ಈಗ ಒಂದೇ ಮಾತಿರ್ತದೆ, ಬಾನು ಈ ಕಡೆ ಅಂದ್ರೆ ಹೆಂಗಿರ್ತದೆ, ಬರ್ರಿ ಈ ಕಡೆ ಅಂದ್ರೆ ಹೆಂಗಿರ್ತದೆ, ಒಂದೇ ಭಾಷೆ. ಬರ್ರಿ ಅಂದ್ರೆ ಏನಾದ್ರೆ ನೋಡಿದವ್ರಿಗೆ ಏನಂದ್ರೆ ಒಳ್ಳೆ ಅವ್ರು ಹೇಳಿದ್ಮೇಲೆ ಅವ್ರು ಇದಕ್ಕೆ ಪರಿಣಾಮ ಆದರೆ ಅದ್ರ ಬಗ್ಗೆ ನಾನು ತಿಳಿಸಿದೆ. ಬರ್ರಿ ಅಂದ್ರೆ ಅದು ಹೆಂಗಾಯ್ತು, ವಸ್ತು ಪ್ರೇಮ ಭಾವನೆಯಿಂದ ಅಣ್ಣ ತಮ್ಮ ಅಕ್ಕ ತಮ್ಮಂದ್ರೆ ಯಾರಿಗೆ ಬರ್ರಿ ಹೋಗಿ ಅಂದ್ರೆ ಹೆಂಗಿರ್ತದೆ, ಬಾ ನಾವು ಹೋಗೋದ್ರೆ ಹೆಂಗಿರ್ತದೆ, ಅದೇ ಒಂದೇ ಮಾತು, ಒಂದೇ ವಿಷಯ. ಎಷ್ಟು ವ್ಯತ್ಯಾಸ ಇರ್ತದೆ, ಅವನು ಮನಸ್ಸಿಗೆ ನೋವಾಗ್ತದೆ. ಯಾರು 4 ಮಂದಿ ತಲೆಗೆ ಅಂದ್ರೆ ನಾವು ಹೆಂಗೆ ಮಾತಾಡ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ, ನಾವು ನುಡಿದರೆ ಮುಕ್ತಿನ ಆದಂತೆ ಇದಕ್ಕೆ ಹೇಳಿದ ಎಷ್ಟೋ ಜನಗಳು ನಮ್ಮ ಜೀವನದಲ್ಲಿ ಅದು ಸತ್ಯ ಉಳಿಯುವ ಸಂಘ ಏನಂದ್ರೆ ಆ ರೀತಿ ಮಾನ. ಅದಕ್ಕೆ ನಮ್ಮ ಮನಸ್ಸಿಗೂ ಶಾಂತಿ ಸಿಗ್ತದೆ, ಸಮಾಧಾನ ತುಂಬಿಕೊಂಡವರೊಂದಿಗೆ ಮಾತನಾಡಿದಾಗ ಸುಖ ನೆಮ್ಮದಿ ಸಿಗ್ತದೆ. ನಮ್ಮಲ್ಲಿ ಅಜ್ಞಾನ, ಅಹಂಕಾರ, ಆಸೆ, ನಿರಾಶೆ, ನೋವು, ಕೋಪ ಇವೆಲ್ಲಗಳಿಂದ ಮಾನವ ಜರ್ಜರಿತನಾಗಿ ದುಃಖಿಯಾಗುತ್ತಾನೆ. ಸುಖದ ಸುಖಿಗಳ ಜೊತೆ ಬೆರೆತಾಗ ದುಃಖಕ್ಕೆ ವಿಶ್ರಾಮ, ಮುಕ್ತಿ, ಸತ್ಯದ ಒಡನಾಟ, ಮತ್ತೆ ಸಕ್ಕರೆ ತುಪ್ಪದ ಸತ್ಯವಿಲ್ಲದವರ ಒಡನಾಟ ಬೇರೆ ಒತ್ತಿಯಂತೆ ಸರ್ವಜ್ಞ. ಇಲ್ಲಿ ಸರ್ವಜ್ಞಗೆ ಹೊಂದಿದೆ ಹೇಳ್ತಾರೆ. ಹಿಂದಿನ ಮಾತಂತೆ ಪ್ರತಿಧ್ವನಿಸುತ್ತದೆ. ಸರ್ವಜ್ಞ ಹೇಳುವ ಮಾತು ಯಾರಾದರೂ ತಮ್ಮ ಸುಖ ದುಃಖ ಕೇಳಿಕೊಂಡಾಗ ಏನು ಮಾಡದಿದ್ದರೂ ಸರಿ, ಏನು ಕೊಡದಿದ್ದರೂ ಸರಿ, ಏನು ಸಲಹೆ ಕೊಡಲಾಗಿದ್ದರೂ ತಾಳ್ಮೆಯಿಂದ ಹೇಳಿದರೆ ಸಾಕು. ಹೇಳಿದಾಗ ನಂಬಿಕೆಸ್ತರಂತೆ ಆತ್ಮೀಯರಂತೆ ಕೇಳಿ ನಂತರ ಅದನ್ನು ಬೆರೆತವರ ಮುಂದೆ ಹೇಳಿ ಗೇಲಿ ಮಾಡುತ್ತಾರೆ. ಇದರಿಂದ ಹೇಳಿದವರ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ಯೋಚಿಸುವುದಿಲ್ಲ, ಹೇಳಿಕೊಳ್ಳುವುದಿಲ್ಲ ಕೂಡ. ತಾವು ಎಂಥವರ ಮುಂದೆ ಏನು ಹೇಳುತ್ತೇವೆ ಎಂದು ಯೋಚಿಸುವುದಿಲ್ಲ. ಎಲ್ಲಕ್ಕೂ ಅಜ್ಞಾನವೇ ಕಾರಣ. ಸಂಘವೆರಡುಂಟು, ಒಂದು ಹಿಡಿ, ಒಂದು ಬಿಡು ಎಂದು ಬಸವಣ್ಣನವರು ಎಚ್ಚರಿಸಿದ್ದಾರೆ. ಅದಕ್ಕೆ ಅರಿವಿದ್ದವರ ಸಂಘ ಮಾಡಿ ಅರಿತು ಬದುಕೆ ಶ್ರೇಷ್ಠ ಅಂತ ಹೇಳಿ ಬಸವಣ್ಣವರು ಹೇಳೋದು. ಅಂಥವ್ರ ಸಂಘ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತ ಹೇಳಿ ಬಸವಣ್ಣವರು ಹೇಳ್ಯಾರ. ಲಾಸ್ಟಾಗಿ ಒಂದು ಹಾಡಾಡ್ಬೇಕಂತ ಹೇಳಿರೋದು ವಿಚಾರ ಮಾಡಿದ್ದೀನಿ, ಸಣ್ಣ ಚಿಕ್ಕದಾಗಿ. ಅಂದರೆ ಭಾಳ ದಿವಸ ಕೇಳಿದ ಹಾಡಿದ ಗೊತ್ತಿ ಹಾಡತ್ತಿನ ಗೊತ್ತು, ಅರ್ಧನೇ ಹಾಡಿದ್ದ. ಅದರ ಇದ್ರದ್ದು ಅರ್ಥ ಏನಂದ್ರೆ ನಾವು ಸ್ವಲ್ಪ ದಯವಿಟ್ಟು ಏನಂದ್ರೆ ಈಗ ಮತ್ತೆ ಅರ್ಥ ಹೇಳ್ಬೇಕಂದ್ರೆ ಟೈಮ್ ಆಗ್ತದೆ, ಕಡಿ ಹಾಡ್ತೀನಿ. ನೀವು ಅದರ ಅರ್ಥನೂ ಅದರಲ್ಲೇ ಅಲ್ಲ. ನಾವು ಏನು ಮಾಡಬೇಕು, ದಿವಸ ಎದ್ದು ನಾವು ಏನು ಮಾಡಬೇಕು ನಮ್ಮ ಜೀವನದಾಗ ಅಂತೇಳಿ ಒದರಿಗೆ ಒಂದು 4 ನುಡಿ ಹಾಡು. ಬಸವ 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 ಎಂದು ಬಸವ ಧ್ಯಾನ ಮಾಡಿರನ್ನ, ಬಸವ ಧ್ಯಾನ ಮಾಡಿದರೆ ತುರಿತವೆಲ್ಲ ದೂರವನ್ನ. ಬಸವ 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 ಎಂದು ಬಸವ ಧ್ಯಾನ ಮಾಡಿರನ್ನ, ಬಸವ ಧ್ಯಾನ ಮಾಡಿದರೆ ತುರಿತವೆಲ್ಲ ದೂರವನ್ನ. ಉದಯದಲ್ಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ, ಉದಯದಲ್ಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ, ಇಷ್ಟಲಿಂಗ ಪೂಜೆಯ ಮಾಡಿ ದುರಿತವೆಲ್ಲ ಕಳೆಯಿರಣ್ಣ.
ಇಷ್ಟಲಿಂಗ ಪೂಜೆಯ ಮಾಡಿ ದುರಿತವೆಲ್ಲ ಕಳೆಯಿರನ್ನ. ಬಸವ 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 ಎಂದು ಬಸವ ಧ್ಯಾನ ಮಾಡಿರನ್ನ. ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ಕಾಯಕವೇ ಕೈಲಾಸವೆಂಬ ಬಸವ ನುಡಿಯು ಸಾಧಿಸಿರನ್ನ. ಕಾಯಕವೇ ಕೈಲಾಸವೆಂಬ ಬಸವ ನುಡಿಯು ಸಾಧಿಸಿರನ್ನ. ದಯವೇ ಧರ್ಮದ ಮೂಲವೆಂಬ ಮರ್ಮ ತಿಳಿದು ನಡೆಯಿರನ್ನ. ದಯವೇ ಧರ್ಮದ ಮೂಲವೆಂಬ ಮರ್ಮ ತಿಳಿದು ನಡೆಯಿರನ್ನ. ಬಸವ 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 ಎಂದು ಬಸವ ಧ್ಯಾನ ಮಾಡಿರನ್ನ. ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ. ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ. ದುಷ್ಟ ಜನರ ಕೈಗೆ ಸಿಲುಕೆ ಕಷ್ಟ ಪಡಿವ ಸಮಯದಲ್ಲಿ. ದುಷ್ಟ ಜನರ ಕೈಗೆ ಸಿಲುಕೆ ಕಷ್ಟ ಪಡಿವ ಸಮಯದಲ್ಲಿ. ಬಸವ 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 ಎಂದು ಬಸವ ಧ್ಯಾನ ಮಾಡಿರನ್ನ. ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ಎತ್ತ ನೋಡಿದರತ್ತ ದೇವನ ತೋರಿಸಿಕೊಟ್ಟಂತ ಬಸವ. ಎತ್ತ ನೋಡಿದರತ್ತ ದೇವನ ತೋರಿಸಿಕೊಟ್ಟಂತ ಬಸವ. ದೇಹವೇ ದೇಗುಲವನ್ನು ಮಾಡಿ ದೇವರ ತೋರಿಸಿದ ಬಸವ. ದೇಹವೇ ದೇಗುಲವನ್ನು ಮಾಡಿ ದೇವರ ತೋರಿಸಿದ ಬಸವ. ಬಸವ 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 ಎಂದು ಬಸವ ಧ್ಯಾನ ಮಾಡಿರನ್ನ. ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವನ್ನ. ದುರಿತವೆಲ್ಲ ದೂರವನ್ನ. ಈ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣ ಅಂತ ಹೇಳ್ತಾ ನನ್ನ ಮಾತುಗಳು. ఓం శ్రీ గురు బసవలింగాయ నమః. ఆత్మీయ శరణ బంధువులారా, ఈనాటి వచన వైభవ కార్యక్రమంలో భాగంగా ఇంతవరకు మన ఆత్మీయ శరణ బంధువులు శ్రీ శివరాజ్ శాపుల్ గారు కుంభాల గుండయ్య దంపతుల యొక్క కాయక నిష్ఠతను కొనియాడుతూ కుంభార గుండయ్య దంపతుల యొక్క కాయక నిష్ఠతను కొనియాడుతూ దానికి సంబంధించిన అనేక వచనాలు ఉదహరిస్తూ ఆనాడు శరణులు ఏదైతే ఒక ఆదర్శపరమైన జీవితాన్ని గడిపారో ఎంతో చక్కగా వారు తమ ఈనాటి వచన వైభవ కార్యక్రమంలో వివరించారు. అందుకు గాను మనమందరం చప్పట్ల ద్వారా కృతజ్ఞతలు. ఇకపోతే